ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದಾಸವಾಳ ಹೂವಿನ ಮಹತ್ವ, ಇದು ನಮ್ಮ ಕೂದಲಿಗೆ ಎಷ್ಟು ಉಪಯೋಗ ಬರುವಂಥದ್ದು ಹಾಗೂ ಇದರಲ್ಲಿ ಎಷ್ಟು ಗುಣಕಾರಿ ಪದಾರ್ಥ ಇದೆ, ನಮ್ಮ ಕೂದಲು ಬೆಳವಣಿಗೆ ಮಾಡಲಿಕ್ಕಾಗಲಿ ಹಾಗೂ ನಮ್ಮ ಡ್ರೈ ಕೂದಲನ್ನ ಒಳ್ಳೆ ಸಾಫ್ಟ್ನೆಸ್ ಹಾಗೂ ಶೈನ್ ಮಾಡೋಕ್ಕೆ ಸಾಕಷ್ಟು ಎಷ್ಟು ಇದರಲ್ಲಿ ಗುಣಕಾರಿ ಪದಾರ್ಥ ಹಾಗೂ ಅಂಶಗಳು ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಾಸವಾಳ ಹೂವಂತೂ ನಮ್ಮ ಕೂದಲಿಗೆ ಒಂದು ವರದಾನ ಅಂತ ಅನ್ಬೋದು. ಏಕೆಂದರೆ ಇದರಲ್ಲಿ ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನ ಸಾಫ್ಟ್ ಮಾಡಲು ಹಾಗೂ ಡ್ರೈ ಕೂದಲು ಏನಿದೆಯಲ್ಲ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಸಾಫ್ಟ್ನೆಸ್ ಕೊಡೋದು ಒಂದು ಕಾರ್ಯ ಈ ದಾಸವಾಳ ಹೂವಿನಲ್ಲಿ ಇದೆ. ಈ ಒಂದು ದಾಸವಾಳ ಹೂವು ಹಾಗೂ ದಾಸವಾಳ ಗಿಡದ ಎಲೆ ಅಂದರೆ ನಮ್ಮ ಕೂದಲಿಗೆ ಒಂದು ಮ್ಯಾಜಿಕಲ್ ರೆಮಿಡಿ ಥರ ಕಾರ್ಯ ಮಾಡುತ್ತವೆ. ಇದನ್ನು ಬಳಸಿ ಇವತ್ತಿನ ಒಂದು ರೆಮಿಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬಂದೀನಿ ಫ್ರೆಂಡ್ಸ್. ಹೋಪ್ ಮಾಡ್ತೀನಿ ಎಲ್ಲರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತದೆ ಹಾಗೂ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗೆ ಅಂತ. ಇಲ್ಲಿ ನೋಡಿ, ನಾನು ಮೊಟ್ಟ ಮೊದಲಿಗೆ ಒಂದು 8ರಿಂದ 10 ದಾಸವಾಳ ಹೂವನ್ನು ಹಾಗೂ ದಾಸವಾಳ ಗಿಡದ ಎಲೆಗಳನ್ನು ತೊಗೊಂಡಿದ್ದೀನಿ. ಇವೆರಡು ಕೂಡ ನಮ್ಮ ಕೂದಲಿಗೆ ಸಾಕಷ್ಟು ಉಪಯೋಗ ಬರೋಂಥ ವಸ್ತುಗಳು. ಇದನ್ನು ಬಳಸಿ ನಮ್ಮ ಕೂದಲಿಗೆ ನಾವು ಉಪಯೋಗಿಸಿದರೆ ಅವು ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಾನು ನಿಮಗೆ ಹೇಳೋಕ್ಕೂ ಆಗೋದಿಲ್ಲ. ಅದಕ್ಕೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ನೀವು ನಾನು ಹೇಳೋ ರೀತಿಯಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ನೀವು ನ್ಯಾಚುರಲ್ವಾಗಿ ಉದ್ದು ಮಾಡಬಹುದು ಹಾಗೂ ಡ್ರೈ ಕೂದಲನ್ನು ಸಾಫ್ಟ್ ಮಾಡೋಕ್ಕೆ ಹಾಗೂ ಕೂದಲು ತುಂಬ ಡಲ್ ಆಗಿಬಿಟ್ಟಿದೆ, ಸ್ಪ್ಲಿಟ್ ಹೆಲ್ಸ್ ಆಗ್ತಾಯಿದೆ ಅಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಶೈನ್ ಕೊಡ್ಬೋದು. ಇಲ್ಲಿ ನೋಡಿ, ಈ ಥರ ಹೂವಿನ ಏನಿದೆಯಲ್ಲ ಅದು ಒಳ್ಳೆ ರೀತಿಯಲ್ಲಿ ಪೀಸ್ ಮಾಡಿ ಈ ಥರ ಬೇರೆ ಬೇರೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಏನು ದಾಸವಾಳ ಹೂವು ಇದೆಯಲ್ಲ ಇದು ನಮ್ಮ ಕೂದಲಿಗೆ ಒಂದು ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಇರ್ತಕ್ಕಂಥ ಒಂದು ಅಂದರೆ ಅಂಶ ಇದೆಯಲ್ಲ ಆ ನಮ್ಮ ಕೂದಲಿಗಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡಿ ನಮ್ಮ ಕೂದಲ ಬೆಳವಣಿಗೆಗಾಗಲಿ ಅಥವಾ ನಮ್ಮ ಕೂದಲ ಕಪ್ಪುಗೊಳಿಸೋದಾಗಲಿ ಹಾಗೂ ನಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಶೈನಿಂಗ್ ಕೊಡೋಕ್ಕೆ ಇದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ದಾಸವಾಳ ಹೂವನ್ನು ಬಳಸಿ ಈ ಥರ ಹೋಮ್ ರೆಮಿಡೀಸ್ನ ಮಾಡಿದ್ರೆ ನಿಮ್ಮ ಕೂದಲಿಗೆ ಇದು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗೋದು ಹಾಗೂ ನೀವು ನ್ಯಾಚುರಲ್ವಾಗಿ ನಿಮ್ಮ ಕೂದಲಿಗೆ ಏನು ನಾವು ಪಾರ್ಲರ್ನಲ್ಲಿ ಹೋಗಿ ಸಾವಿರಾರು ಹಣವನ್ನು ಖರ್ಚು ಮಾಡಿ ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ಕೋತೀವಲ್ಲ ಫ್ರೆಂಡ್ಸ್, ಅದು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅದು ಹೇಗೆ ಅಂತ ಹಾಗೂ ಇದಕ್ಕೆ ಮಾಡೋ ಪ್ರೋಸೆಸ್ ಹೇಗೂ, ಇದನ್ನು ಯಾವಾಗ ಹಚ್ಕೊಳ್ಬೇಕು, ಯಾವ ರೀತಿ ಹಚ್ಕೊಳ್ಬೇಕು, ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗಾದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೂ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಕೂದಲವನ್ನು ಆರೋಗ್ಯವಾದ ಒಂದು ಬೆಳವಣಿಗೆ ಕೊಡಬಹುದು ಹಾಗೂ ನಿಮ್ಮ ಕೂದಲಿಗೆ ಒಳ್ಳೆ ರೀತಿಯಲ್ಲಿ ಶೈನ್ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ನಾನು ದಾಸವಾಳ ಹೂವು ಹಾಗೂ ಎಲೆಗಳನ್ನು ಒಳ್ಳೆ ರೀತಿಯಲ್ಲಿ ಪೀಸ್ ಮಾಡ್ಕೊಂಡು ಇದಕ್ಕೆ ಒಂದು ಬೋಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಎರಡನ್ನು ನಿಮ್ಮ ಕೂದಲಿಗೆ ಹಚ್ಚಿದ್ರೆ ನಿಮ್ಮ ಕೂದಲು ಎಷ್ಟು ಶೈನ್ ಆಗ್ತಾ ಇರೋ ಅಂದರೆ ಅದು ಹೇಳೋಕ್ಕೂ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾದರೆ ನೀವೇ ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಏನಂದರೆ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಈ ಥರ ಕುದಿಸ್ಕೊಳ್ಳೋದ್ರಿಂದ ನಮಗೆ ಒಂದು ಜೆಲ್ ಸಿಕ್ಬಿಡುತ್ತೆ. ಈ ಒಂದು ಜೆಲ್ ಅನ್ಬೋದು ಅಥವಾ ಒಂದು ಅಂದರೆ ಔಷಧಿನೇ ಅನ್ಬೋದು ಫ್ರೆಂಡ್ಸ್. ನಮ್ಮ ಕೂದಲಿಗಾಗೂ ಅದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತಂದರೆ ನಿಮ್ಮ ಕೂದಲು ನೀವು ಇದನ್ನು ಬಳಸ್ತಾ ಹೋದರೆ ನಿಮ್ಮ ಕೂದಲು ಅದು ಎಷ್ಟು ಶೈನ್ ಆಗುತ್ತೆ ಹಾಗೂ ಎಷ್ಟು ಕೂದಲು ಒಳ್ಳೆ ರೀತಿಯಲ್ಲಿ ಬೆಳುತ್ತೆ ಹಾಗೂ ನಿಮ್ಮ ಕೂದಲು ಏನು ಸಮಸ್ಯೆ ಉದುರೋ ಸಮಸ್ಯೆ ಕೂಡ ಇದೆಯಲ್ಲ ಅದಕ್ಕೂ ಕೂಡ ಇದು 100% ಪರಿಹಾರವನ್ನು ಕೊಟ್ಟು ಕಾರ್ಯ ಮಾಡುತ್ತೆ. ನೋಡಿ, ಇದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ನೀವು ನೋಡಬಹುದು ಇದರ ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ತಾ ಇದೆ. ಇದು ನಿಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಕಲರ್ ಕೊಟ್ಟು ಒಂದು ನ್ಯಾಚುರಲ್ ಶೈನಿಂಗ್ ಕೊಡೋ ಕಾರ್ಯ ಮಾಡುತ್ತೆ ಫ್ರೆಂಡ್ಸ್. ಈ ಒಂದು ರೆಮಿಡಿನ ನೀವು ದಿನಾಲು ಅಥವಾ ನೀವು ಯಾವಾಗ ತಲೆ ಸ್ನಾನ ಮಾಡ್ತಿರಲ್ವ ಆವಾಗ ಒಂದು ಸಮಯದಲ್ಲಿ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮ್ಮ ಕೂದಲಿಗೆ ಇರೋವಂಥ ಪ್ರತಿಯೊಂದು ಸಮಸ್ಯೆಯಿಂದ ನಿಮಗೆ ಪರಿಹಾರ ಸಿಗೋದು.
ಆದರೆ ಇದಕ್ಕೆ ಹೇಗೆ ಬಳಸೋದು, ಯಾವಾಗ ಹಚ್ಕೊಳ್ಳೋದು ಕೂಡ ಈ ಒಂದು ವಿಡಿಯೋನಲ್ಲಿ ಮುಂದೆ ನಾನು ನಿಮಗೆ ಹೇಳ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡೋದು ಹಾಗೂ ನೀವು ಈಸಿಯಾಗಿ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಕುದಿ ಬರುತ್ತಾ ಇದೆ ಅಂತ, ಹಾಗೂ ಕಲರ್ ಕೂಡ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ. ಇದು ಒಂದು ನ್ಯಾಚುರಲ್ ರೆಮಿಡಿ. ಇದರಲ್ಲಿ ನಾನು ಒಂದು ಕೂಡ ಕೆಮಿಕಲ್ ವಸ್ತುವನ್ನು ಬಳಸಿಲ್ಲ, ಹಾಗೂ ಇದರಲ್ಲಿ ಬಳಸತಕ್ಕಂಥ ವಸ್ತು ಪ್ರಾಕೃತಿಕವಾಗಿದೆ. ನಮ್ಮ ನೇಚರ್ನಲ್ಲಿ ಸಿಗೋವಂಥ ಪ್ರಾಕೃತಿಕವಾಗಿ ವಸ್ತುಗಳನ್ನು ತೊಗೊಂಡು ಇವತ್ತಿನ ಒಂದು ರೆಮಿಡಿ ನಾನು ನಿಮಗೆ ಹೇಳ್ಕೊಳ್ತಾ ಇದ್ದೀನಿ. ಖಂಡಿತ ನೀವು ಕೂಡ ಟ್ರೈ ಮಾಡಿ. ಹಾಗೂ ಯಾರ್ಯಾರಿಗೆಲ್ಲ ಕೂದಲು ಸಮಸ್ಯೆ ಆಗ್ತಾ ಇದೆ, ಡ್ರೈನೆಸ್ ಆಗ್ತಾ ಇದೆ, ಕೂದಲು ಬಹಳಷ್ಟು ಸ್ಪ್ಲಿಟೆಲ್ಸ್ ಆಗಿ ಹೋಗಿದ್ದಾವೆ ಅನ್ನೋರಿಗೆ, ಪ್ರತಿಯೊಂದು ಜನರಿಗೆ ಈ ಒಂದು ಪ್ರಾಬ್ಲಮಿಂದ ಪರಿಹಾರ ಸಿಗುತ್ತೆ. ಹಾಗಾಗಿ ಒಂದು ರೆಮಿಡಿ ಪ್ರತಿಯೊಬ್ಬರಿಗೆ ಉಪಯೋಗ ಬರೋಂಥ ಇಲ್ಲಿ ನೀವು ನೋಡಬಹುದು ಎಷ್ಟು ಕುದಿಯಿರುವಾಗ ಎಷ್ಟು ಒಳ್ಳೆ ರೀತಿಯಲ್ಲೂ ಜೆಲ್ ಥರ ನಾವು ನೋಡ್ತಾ ಇದ್ರಲ್ಲ, ನನ್ನ ಕೈಗೆ ಎಷ್ಟು ಒಳ್ಳೆ ರೀತಿಯಲ್ಲಿ ಜೆಲ್ ಥರ ಅಂಟುಕೊತಾ ಇದೆ ಅಂತ. ಈ ಒಂದು ರೆಮಿಡಿನ ಮಾಡೋಕ್ಕೆ ಇದು ಸಾಕಷ್ಟು ಈಸಿ ಇದೆ, ಹಾಗೂ ಬಳಸೋಕ್ಕೂ ಕೂಡ ಸಾಕಷ್ಟು ಈಸಿ ರೀತಿಯಾಗಿದೆ. ದಿನಾಲೂ ನೀವು ಇದನ್ನು ಮಾಡಿದ್ರೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಪರಿಣಾಮ ಸಿಗೋದು. ಇವಾಗ ಇದಕ್ಕೆ ಒಂದು 10-15 ನಿಮಿಷ ಕುದಿಸ್ಕೊಳ್ಳಾದ ನಂತರ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಈ ಥರ ಇದಕ್ಕೆ ಸೋರಿಸ್ಕೊಳ್ಬೇಕು. ನೀವು ಬೇಕಾದರೆ ಅಂದರೆ ಜಾರಿಯಲ್ಲಿ ಕೂಡ ಸೋರಿಸ್ಕೊಳ್ಬೇಕು, ಆದರೆ ಜಾಸ್ತಿ ಇದಕ್ಕೆ ಏನು ಸೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈಸಿಯಾಗಿ ಈ ಥರ ಸ್ಪೂನ್ ಹಿಡ್ಕೊಂಡ್ರೆ ಮಾತ್ರ ನಿಮಗೆ ಒಂದು ಮ್ಯಾಜಿಕಲ್ ರೆಮಿಡಿ, ಮ್ಯಾಜಿಕಲ್ ಜೆಲ್ ಅನ್ಬೋದು ಅಥವಾ ಮ್ಯಾಜಿಕಲ್ ಒಂದು ಔಷಧನೇ ಅನ್ಬೋದು. ನಿಮ್ಮ ಕೂದಲಿಗಾಗಿದ್ದು 100% ವರ್ಕ್ ಆಗೋ ಅಂಥ ಒಂದು ಔಷಧಿ. ಇದನ್ನು ಒಂದು 10 ನಿಮಿಷವರೆಗೂ ತಣ್ಣಗಾಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ತಣ್ಣಗಾದ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಳ್ಳೆ ಜೆಲ್ ಥರ ಇದು ನನ್ನ ಕೈಗೆ ಅಂಟುಕೊಳ್ತಾ ಇದೆ. ಇದೇ ಫ್ರೆಂಡ್ಸ್, ಇದೇ ಒಂದು ಜೆಲ್ಲೆ ನಮ್ಮ ಕೂದಲಿನಲ್ಲಿ ಮ್ಯಾಜಿಕ್ ಥರ ಕಾರ್ಯ ಮಾಡಿ ನಿಮ್ಮ ಕೂದಲನ್ನು ಬೆಳವಣಿಗೆ ಆಗಲಿ ಅಥವಾ ನಿಮ್ಮ ಕೂದಲಿಗೆ ಶೈನ್ ಕೊಡೋದು ಆಗಲಿ, ಹಾಗೂ ನಿಮ್ಮ ಕೂದಲು ಸಾಕಷ್ಟು ಸ್ಪ್ಲಿಟೆಲ್ಸ್ ಆಗ್ತಾಯಿದೆ, ಡ್ರೈ ಆಗಿಬಿಟ್ಟಿದೆ, ಹಾಗೂ ಧೂಳು ಪ್ರದೂಷಣೆಯಿಂದ ಇವತ್ತಿನ ಕಾಲದಲ್ಲಿ ನಮ್ಮ ಕೂದಲು ನಾವು ಹೊರಗಡೆ ಹೋದಾಗ ಸಾಕಷ್ಟು ಅಂದರೆ ಖರಾಬ್ ಆಗ್ತಾವಲ್ಲ, ಅದಕ್ಕೂ ಕೂಡ ಗುಣಕಾರಿ ಮಾಡುವಂಥ ಇದು ಒಂದು ರೆಮಿಡಿ. ಇವಾಗ ಇದಕ್ಕೆ ನಾನು ಅಲೋವೆರಾ ಜೆಲ್, ನೀವು ನಿಮ್ಮ ಹತ್ರ ಫ್ರೆಶ್ ಅಲೋವೆರಾ ಇದ್ದರೂ ಕೂಡ ಅದರ ಕೂಡ ಜೆಲ್ ತೆಗೆದು ಹಾಕ್ಕೋಬೋದು. ನನ್ನ ಹತ್ರ ಇಲ್ಲ ಅಂತ ನಾನು ಇಲ್ಲಿ ಪತಂಜಲಿದ ಪ್ಯೂರ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಒಂದು ಮ್ಯಾಜಿಕ್ ಥರ ನಿಮ್ಮ ಕೂದಲಲ್ಲಿ ಕಾರ್ಯ ಮಾಡುತ್ತೆ. ಅಲೋವೆರಾ ಜೆಲ್ನಲ್ಲಿ ವೈಟಮಿನ್ ಸಿ ಹಾಗೂ ಪ್ರೋಟೀನ್ಸ್ ಇರ್ತವೆ. ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಶೈನ್ ಕೊಡೋಕ್ಕೆ ಕಾರ್ಯ ಮಾಡುತ್ತೆ. ಹಾಗಾಗಿ ಇದನ್ನು ಸಹ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಯಾವಾಗ ತಲೆ ಸ್ನಾನ ಮಾಡ್ತಿರಲ್ವ ಅದಕ್ಕೂ ಮುಂಚೆ ಒಂದು ಅರ್ಧ ತಾಸು ಮುಂಚೆ ನಿಮ್ಮ ತಲೆಗೆ ಹಚ್ಕೊಂಡು ನಂತರ ನೀವು ಯಾವುದೇ ಶ್ಯಾಂಪೂನ ಬಳಸ್ಕೊಂಡು ತಲೆ ಸ್ನಾನ ಮಾಡಿದರೆ ನಿಮಗೆ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪರಿಣಾಮ ಸಿಗೋದು, ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ನಿಲ್ಲೋದು, ಹಾಗೂ ನಿಮ್ಮ ಕೂದಲು ಡ್ರೈ ಆಗ್ತಾಯಿದೆಯಲ್ವ ಅದು ಕೂಡ ನಿಮ್ಮ ಕೂದಲು ಡ್ರೈ ಕೂದಲು ಹೋಗಿ ಸಾಫ್ಟ್ ಕೂದಲು ಬರೋಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಕೂಡ 4-5 ದಿವಸ ಇಟ್ಕೋಬಹುದು ಫ್ರಿಜ್ನಲ್ಲಿ. ಹೊರಗಡೆ ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ, ಫ್ರಿಜ್ನಲ್ಲಿ ಇಟ್ಟರೆ ಇದು ಇರುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.